ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು PSTR, GPSTR, HSTR ನೇಮಕಾತಿ 2026ಕ್ಕೆ ಇಲ್ಲಿ ಪರೀಕ್ಷಾ ಪ್ರಾಧಿಕಾರ CA ಸೆಲ್ ಅಂದರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋನ ಮಿಸ್ ಮಾಡ್ಕೊಳ್ಳಲ್ಲ. ಮೇರೆ ಈಗ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ನಲ್ಲಿ CA ಸೆಲ್ ಅಂತ ನೀವು ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಮಾಡಾದ ನಂತರ CA ಸೆಲ್ ಸ್ಕೂಲ್ ಎಜುಕೇಷನ್ ಅಂತ ಬರುತ್ತಲ್ಲ, ಕರ್ನಾಟಕ ಸರ್ಕಾರ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ CA ಸೆಲ್ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದರೆ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಅಂತ ಇದೆ. ಇಲ್ಲಿ ನೋಡಿ, ಫಸ್ಟ್ ಒನ್ನು GPT CST P1 ಅಂತ ಇದೆ, ಪೇಪರ್ 1 ಅಂತ. ಇದು ಪೇಪರ್ 1 GPT ಎಲ್ಲ ಸಬ್ಜೆಕ್ಟ್ಗೂ ಇಲ್ಲಿ ಕಾಮನ್ ಆಗಿ ಜನರಲ್ ಪೇಪರ್ ಇರುತ್ತೆ. ಸೊ ಜನರಲ್ ಪೇಪರ್ ಕ್ವೆಶ್ಚನ್ ಪೇಪರು ಅದು ಆಗಿರುತ್ತೆ. ಓಕೆ, ಸೊ ಇದು ಡೌನ್ಲೋಡ್ ಆಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡೋದಂತೆ. ನೋಡಿ, ಓಪನ್ ಆಯಿತು. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, GPT ಆರ್ CST ಪೇಪರ್ 1 ಅಂತ ಇದೆಯಲ್ಲ, ಇದು ಸಾಮಾನ್ಯ ಪತ್ರಿಕೆ ಎಲ್ಲದಕ್ಕೂ ಆಗ್ತಾ ಹೋಗುತ್ತೆ. ಒಟ್ಟು ಇಲ್ಲಿ 12 ಪೇಜ್ ಇದೆ, ಇದನ್ನು ನೀವು ನೋಡ್ಕೋಬೋದು. ನಂತರ ಬಂದರೆ ಇಲ್ಲಿ ಅದೇ ಪೇಜಿಗೆ ಬಂದರೆ ಇಲ್ಲಿ GPT CST ಪೇಪರ್ 2 ಅಂತ ಇದೆಯಲ್ಲ, ಇದು GPTಲಿ ಎಷ್ಟು ಸಬ್ಜೆಕ್ಟಿಗೆ ಇಲ್ಲಿ ಕಾಲಾಗಿದೆಯೋ ಅಷ್ಟು ಸಬ್ಜೆಕ್ಟು ಇಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ಗಳು ಇದೆ. ಇದರಲ್ಲಿ ಒಟ್ಟು 108 ಪೇಜ್ ಇದೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, 108 ಪೇಜಲ್ಲಿ ಎಲ್ಲ ಸಬ್ಜೆಕ್ಟು ಇಲ್ಲಿ ಕ್ವೆಶ್ಚನ್ ಪೇಪರು ಇದೆ. ನೀವು ಸ್ಕ್ರಾಲ್ ಮಾಡಿಕೊಂಡು ನಿಮಗೆ ಯಾವ ಕ್ವೆಶ್ಚನ್ ಪೇಪರ್ ಬೇಕು ಆ ಕ್ವೆಶ್ಚನ್ ಪೇಪರ್ನ ನೀವು ನೋಡ್ಕೋಬೋದು. ನಂತರ ಇಲ್ಲಿ PST P1 ಅಂತದೆ, ಪೇಪರ್ 1. ಇಲ್ಲಿ PSTಗೆ ಇದು ಪೇಪರ್ 1 ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆಗಿರುತ್ತೆ. ಸೊ ಈ ಜನರಲ್ ಪೇಪರನ್ನು ನೋಡ್ಕೋಬೋದು ನೀವು. ಇಲ್ಲಿ ಪೇಪರ್ 1ಗೆ ಇದು PST PE ಅಂತ ಇದೆ. ನಂತರ PST PE ಪೇಪರ್ 2 ಅಂತ ಇದೆಯಲ್ಲ, ಇದು ಪೇಪರ್ 2ಗೆ. ಓಕೆ, ಪೇಪರ್ 2 ಯಾವ ಸಬ್ಜೆಕ್ಟ್ ಬರುತ್ತೆ ನೋಡಿ, ಮ್ಯಾಥ್ಸು EVS SS ಇದೆಯಲ್ಲ. ಸೊ ಇದು ಪೇಪರ್ 2ಗೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇದಾದ ನಂತರ ಇಲ್ಲಿ AM PET GR1 P1 ಅಂತ ಇದೆಯಲ್ಲ, ಇದು ಪೇಪರ್ 1 ಹೈಸ್ಕೂಲ್ HSTRಗೆ ಇದು ಪೇಪರ್ 1 ಆಗಿರುತ್ತೆ. ಇದಾದ ನಂತರ ನೀವು ನೋಡ್ಬೋದು, 6th ಒನ್ ಇದೆಯಲ್ಲ, AM PET GR1 ಪೇಪರ್ 2 ಇದೆಯಲ್ಲ, ಇದು ಪೇಪರ್ 2. ಅಂದರೆ ಪೇಪರ್ 2ಗೆ ಇಲ್ಲಿ ಎಷ್ಟು ಸಬ್ಜೆಕ್ಟ್ಗೆ HSTR ಕಾಲಾಗಿದೆಯೋ ಅಷ್ಟು ಸಬ್ಜೆಕ್ಟು ನಿಮಗೆ ಅಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದು ನೋಡಿ, ಇಲ್ಲಿ ಪೇಪರ್ 1 ಜನರಲ್ ಪೇಪರು ಇದಾಗಿದೆ. ಇದಾದ ನಂತರ ಇಲ್ಲಿ ಜನರಲ್ ಪೇಪರ್ ಅಂದರೆ ಪೇಪರ್ 2, ಪೇಪರ್ 2ಗೆ ಇಲ್ಲಿ ಯಾವುದು ಕನ್ನಡ ಮತ್ತು ಇಲ್ಲಿ ಜನರಲ್ ಸೈನ್ಸು ಮತ್ತು ಸೋಷಿಯಲ್ ಏನು ಕಾಲಾಗಿದೆ, ಸೊ ಅದ್ರ ಮಾಡಲ್ ಕ್ವೆಶ್ಚನ್ ಪೇಪರು ಇಲ್ಲಿ ನೀವು ಯಾವುದು 6th ಒನ್ ಇದೆಯಲ್ಲ, AM PET GR P2 ಅಂತ. ಸೊ ಅದರಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಆಗಿದೆ. ಇದು ಒಟ್ಟು 69 ಪೇಜ್ ಇದೆ. ಇದನ್ನು ನೋಡಿಕೊಂಡು ನೀವು ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟನ್ನು ನೀವು ನೋಡ್ಕೊಳ್ಳಿ. ಓಕೆ, ಈ ವಿಡಿಯೋದಲ್ಲಿ ನಾವು ಇಲ್ಲಿ CAC ಇಂದ ಬಿಟ್ಟಿರುವ, ಇಲ್ಲಾಂದರೆ ಇಲಾಖೆಯಿಂದನೇ ಬಿಟ್ಟಿದ್ದಾರೆ. ಸೊ CAC ಯಾವುದು ಪರೀಕ್ಷಾ ಪ್ರಾಧಿಕಾರ ಆಗಿರುತ್ತೆ. ಸೊ ಪರೀಕ್ಷಾ ಪ್ರಾಧಿಕಾರದಿಂದ ಬಿಟ್ಟಿರುವ ಮಾಡಲ್ ಕ್ವೆಶ್ಚನ್ ಪೇಪರ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಮುಂದಿನ ವೀಡಿಯೋದಲ್ಲಿ ಹೀಗೆ GPST, HSTR ಮತ್ತು PSTಗೆ ಸಂಬಂಧಪಟ್ಟ ವಿಡಿಯೋಗಳ ಅಪ್ಡೇಟ್ ಬರಬೇಕು ಅಂದರೆ ನೀವು ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾನು ಮುಂದೆ ಮಾಡೋ ವಿಡಿಯೋಗಳ ಅಪ್ಡೇಟ್ಸು ನಿಮಗೆ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಂತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.